ಮೂರು ಉಪಚುನಾವಣಾ ಅಖಾಡಗಳನ್ನ ಶಿಕಾರಿ ಮಾಡಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲೀಗ ಸಂಪುಟ ಸರ್ಜರಿಯ ಮಾತು ಕೇಳಿ ಬರ್ತಾ ಇದೆ. 5-6 ಮಂದಿ ಸಿದ್ದರಾಮಯ್ಯ ಸಂಪುಟ ಸೇರ್ತಾರೆ ಅನ್ನೋದು ಸದ್ಯದ ಸುದ್ದಿ. ಇವತ್ತು ಸಂವಿಧಾನ ಅಂಗೀಕರಣ ದಿನಾಚರಣೆಯಲ್ಲೂ ಕೂಡ ಸಂಪುಟ ಪುನರ್ರಚನೆಯ ಬಗ್ಗೆ ಡಿಸಿಎಂ ಡಿಕೆಶಿ ಸುಳಿವು ಕೊಟ್ಟಿದ್ದಾರೆ. ದೇಶದ ಪ್ರಧಾನಮಂತ್ರಿನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ರಲ್ಲ 2 ಬಾರಿ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದು, ಯಾರು ಬೇಡ ಅಂತಿದ್ರು. ಮಂತ್ರಿ ಆಗ್ಬೋದಾಯ್ತು, ಯಾರು ಬೇಡ ಅಂತಿದ್ರು. ದಟ್ ಈಸ್ ದಿ ಸ್ಯಾಕ್ರಿಫೈಸಿಂಗ್ ನೇಚರ್ ಆಫ್ ದಿ ಕಾಂಗ್ರೆಸ್ ಲೀಡರ್ಸ್. ಅಂತೂ 1.5 ವರ್ಷ ಕಳೆದೇ ಹೋಯ್ತು. ಇನ್ನು ಉಳಿದಿರೋದು 3.5 ವರ್ಷಗಳು ಮಾತ್ರ. ಗ್ಯಾರಂಟಿ ಹೊರೆ ಹೊತ್ತು ಸಾಕ್ತಿರೋ ಸಿದ್ದರಾಮಯ್ಯ ಸರ್ಕಾರದ ಟ್ರೈನ್ ಸ್ವಲ್ಪ ಸ್ಲೋ ಆದ್ರೂ ಓಡ್ತಾ ಇದೆ. ಸರ್ಕಾರಕ್ಕೆ 136 ಶಾಸಕರ ಬಲ ಇದೆ. ಆಕಾಂಕ್ಷಿತರ ಬಯಕೆ ಜೋರಾಗಿದೆ. ಸ್ಥಾನಮಾನ ನೀಡಬೇಕಿದೆ. ಸಂಪುಟ ಎಂಬ ಜೇನುಗೂಡಿಗೆ ಕೈ ಹಾಕಲೇಬೇಕಿದೆ. ಅಧಿಕಾರ ತ್ಯಾಗ ಮಂತ್ರಿಗಳಿಗೆ ಸಂದೇಶ ನೀಡಲಾಗಿತ್ತಾ? ಸಂಪುಟ ಪುನರಾರಚನೆ ಕುರಿತು ಡಿಸಿಎಂ ಡಿಕೆಶಿ ಸುಳಿವು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 34 ಜನರ ಸರ್ಕಾರ ಅನುಭವಿ ಉತ್ಸಾಹಿಗಳಿಂದ ಕೂಡಿರುವ ಸಂಪುಟಕ್ಕೆ ಶಸ್ತ್ರಚಿಕಿತ್ಸೆ ಮಾಡೋಕೆ ಸರ್ಕಾರ ಮುಂದಾಗಿದೆ. ಕಳೆದ 1.5 ವರ್ಷಗಳಿಂದ ಸಚಿವರ ಕಾರ್ಯವೈಖರಿ ಬಗ್ಗೆ ಮೌಲ್ಯಮಾಪನ ನಡೆದಿದೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಂವಿಧಾನ ಅಂಗೀಕಾರ ದಿನಾಚರಣೆ ವೇಳೆ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ದೇಶಕ್ಕಾಗಿ ತ್ಯಾಗ ಮಾಡೋ ಪಕ್ಷವಾಗಿದೆ. ಸೋನಿಯಾ ಗಾಂಧಿ 2 ಬಾರಿ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಿದ್ರು. ರಾಹುಲ್ ಗಾಂಧಿ ಕೂಡ ಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ರು. ನಮ್ಮ ಮಂತ್ರಿಗಳಿಗೂ ತ್ಯಾಗ ಮಾಡೋ ಸಂದೇಶ ಕೊಟ್ಟಿದ್ದೀವಿ ಅನ್ನೋ ಮೂಲಕ ಕೆಲ ಮಂತ್ರಿಗಳು ಅಧಿಕಾರ ತ್ಯಾಗ ಮಾಡಲಿ ಅಂತ ಪರೋಕ್ಷ ಸೂಚನೆ ನೀಡಿದ್ದಾರೆ. ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ನಾವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು ಅಲ್ಲ. ರಾಜೀನಾಮೆ ಈಗ ಬೇರೆ ಚೇರ್ಮನ್ರು ಬೇರೆ 2 ವರ್ಷ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ನಾನು ಬಹಳ ಕಷ್ಟ. ಅಂಥದ್ರಲ್ಲಿ ಈ ದೇಶದ ಪ್ರಧಾನಮಂತ್ರಿನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ರಲ್ಲ 2 ಬಾರಿ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದು, ಯಾರು ಬೇಡ ಅಂತಿದ್ರು. ಮಂತ್ರಿ ಆಗ್ಬೋದಾಯ್ತು, ಯಾರು ಬೇಡ ಅಂತಿದ್ರು. ದಟ್ ಈಸ್ ದಿ ಸ್ಯಾಕ್ರಿಫೈಸಿಂಗ್ ನೇಚರ್ ಆಫ್ ದಿ ಕಾಂಗ್ರೆಸ್ ಲೀಡರ್ಸ್. ಸಂವಿಧಾನ ದಿನಾಚರಣೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆಶಿ, ಇಂದು ದೆಹಲಿಗೆ ಹೋಗ್ತಿದ್ದೀನಿ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕೆಲ ವಿಚಾರಗಳನ್ನ ಚರ್ಚೆ ಮಾಡ್ತೀನಿ ಅನ್ನೋ ಮೂಲಕ ಸಂಪುಟ ಪುನರಾರಚನೆ ಬಗ್ಗೆ ಚರ್ಚೆ ನಡೆಸೋ ಸುಳಿವು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ದೇವಸ್ಥಾನ ದೆಹಲಿಯಲ್ಲಿರೋದು. ಖಂಡಿತ ನಮ್ಮ ನಾಯಕರುಗಳನ್ನ ಭೇಟಿ ಆಗದೆ ನಾನು ಬರ್ತೀನಾ? ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೇ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಕೇಳಿ, ನಮ್ಮ ACC ಜನರಲ್ ಸೆಕ್ರೆಟರಿ ಕೇಳಿ. ನನಗೇನಾದ್ರು ಗೊತ್ತಾದ್ರೆ ಖಂಡಿತ ನಾನು ಮಾತಾಡ್ತೀನಿ. ಇನ್ನು ಮಂತ್ರಿ ಸ್ಥಾನಕ್ಕಾಗಿ ಈಗಾಗಲೇ ಹಲವರು ಆಕಾಂಕ್ಷೆ ಹೊರಹಾಕಿದ್ದಾರೆ. ಮಳವಳ್ಳಿ ಶಾಸಕ ಎಂಪಿ ನರೇಂದ್ರ ಸ್ವಾಮಿಯಂತೂ ಬಹಿರಂಗವಾಗಿ ಮಂತ್ರಿಗಿರಿಗೆ ಟವಲ್ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ಮಾಗಡಿ ಶಾಸಕ ಬಾಲಕೃಷ್ಣ, ಹಿರಿಯರಾದ ಬಿಕೆ ಹರಿಪ್ರಸಾದ್, RV ದೇಶಪಾಂಡೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟಾರೆ ಸಂಪುಟ ಪುನರಾರಚನೆ ಬಗ್ಗೆ ಹಿರಿಯ ಶಾಸಕರ ನಿರೀಕ್ಷೆ ದುಪ್ಪಟ್ಟಾಗಿದೆ. ಆದ್ರೆ ಯಾರಿರೋ ಮಂತ್ರಿ ಸ್ಥಾನ ಬಿಟ್ಟು ತ್ಯಾಗರಾಜ ಆಗ್ತಾರೆ? ಯಾರಿಗೆ ಸಚಿವ ಸ್ಥಾನದ ಜಾಕ್ಪಾಟ್ ಹೊಡೆಯುತ್ತೆ? ಲೆಟ್ಸ್ ವೇಟ್ ಅಂಡ್ ವಾಚ್. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.